ಖಾತೆಗೆ ಅಲೆದಾಡುವ ಅವಶ್ಯಕತೆ ಇಲ್ಲ, ಸುಲಭ ದಾರಿ. ನಮಸ್ಕಾರ ಬೆಂಗಳೂರು ನಾಗರಿಕರೇ, ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದ ಮೂಲಕ ಈ ಖಾತಾ ಸೇವೆಗಳಲ್ಲಿ ಜನರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕಾರ್ಯ ಈಗ ಸೌತ್ ಝೋನ್ ನಲ್ಲಿ ಯಶಸ್ವಿಯಾಗಿ ನಡೀತಿದೆ. ಆಸ್ತಿ ದಾಖಲೆಗಳ ತಿದ್ದುಪಡಿ, ಈ ಖಾತಾ ನೋಂದಣಿ ಹಾಗೂ ಮಾಹಿತಿ ಪರಿಶೀಲನೆಗಾಗಿ ವಿವಿಧ ಪ್ರದೇಶಗಳಲ್ಲಿ ವಿಶೇಷ ಸೇವಾ ಕೇಂದ್ರಗಳನ್ನ ಆರಂಭಿಸಲಾಗಿದೆ. ಇದೀಗ ಸೌತ್ ಝೋನ್ ನಲ್ಲಿ ಪ್ರಮುಖ ಸೇವಾ ಕೇಂದ್ರಗಳನ್ನ ಎಲ್ಲಿದೆ, ಎಲ್ಲೆಲ್ಲಿ ನಾವು ನೋಡಬಹುದು ಅನ್ನೋದನ್ನ ವಿವರವಾಗಿ ಇಲ್ಲಿ ಹೇಳ್ತೀವಿ, ಕೇಳಿಸ್ಕೊಳ್ತಾ ಹೋಗಿ. ಅಂಜನಾಪುರ ವಲಯದಲ್ಲಿ ಅಂಜನಾಪುರ ಭಾಗದ ನಾಗರಿಕರಿಗಾಗಿ ಜೆಪಿ ನಗರ 8ನೇ ಹಂತದ ರಾಘವ ನಗರದಲ್ಲಿರುವ ಬುದ್ಧ ಭವನದಲ್ಲಿ ವಿಶೇಷ ಸೇವಾ ಶಿಬಿರವನ್ನ ಆಯೋಜಿಸಲಾಗಿದೆ. ಬೇಗೂರು ಪ್ರದೇಶದ ನಿವಾಸಿಗಳಿಗಾಗಿ ವಿಶ್ವ ಪ್ರಿಯ ನಗರದಲ್ಲಿರುವಂತಹ ವಿದ್ಯಾ ವಿಕಾಸ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಖಾತಾ ಸೇವೆಗಳನ್ನ ಕೊಡಲಾಗ್ತಿದೆ. ಜಯನಗರ ವಲಯದಲ್ಲಿ ಜಯನಗರ ಮತ್ತು ಜೆಪಿ ನಗರ ಭಾಗದ ಸಾರ್ವಜನಿಕರಿಗಾಗಿ ಜೆಪಿ ನಗರ 2ನೇ ಹಂತದ 21ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಕಚೇರಿಯಲ್ಲಿ ಸೇವಾ ಕೇಂದ್ರ ಕಾರ್ಯನಿರ್ವಹಿಸಲಾಗುತ್ತದೆ. ಉತ್ತರಹಳ್ಳಿ ವಲಯದಲ್ಲಿ ಉತ್ತರಹಳ್ಳಿ ಭಾಗದ ಜನರಿಗಾಗಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಸೇವಾ ಶಿಬಿರವನ್ನ ಆಯೋಜಿಸಲಾಗಿದೆ. ಎಲೆಚೇನಹಳ್ಳಿ ಪ್ರದೇಶದ ನಿವಾಸಿಗಳಿಗಾಗಿ ಆರ್ಬಿಐ ಲೇಔಟ್ ಜೆಪಿ ನಗರ 7ನೇ ಹಂತದ ಚುಂಚಕಟ್ಟದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಸೇವೆಯನ್ನ ಒದಗಿಸಲಾಗುತ್ತದೆ. ಪದ್ಮನಾಭ ನಗರ ವಲಯ ಭಾಗದ ನಾಗರಿಕರಿಗಾಗಿ ಸಿಜಿ ವೆಂಕಟದಾಸ ರಸ್ತೆಯಲ್ಲಿರುವಂತಹ ವಾರ್ಡ್ ಸಂಖ್ಯೆ 182 ವಾರ್ಡ್ ಕಚೇರಿಯಲ್ಲಿ ಈ ಖಾತಾ ಸೇವೆಯನ್ನ ಕೊಡಲಾಗ್ತಿದೆ. ಲಕ್ಷ್ಮೀಕಾಂತ ಪಾರ್ಕ್ ಸಮೀಪದಲ್ಲಿ ಈ ಕೇಂದ್ರ ಸಹ ಸಾರ್ವಜನಿಕರಿಗಾಗಿ ತೆರೆಯಲಾಗಿದ್ದು ಅಲ್ಲಿ ಉತ್ತಮವಾದಂತಹ ಸ್ಪಂದನೆ ಸಹ ದೊರಕುತ್ತಿದೆ. ಝೋನ್ 2 ಬೊಮ್ಮನಹಳ್ಳಿ ವಲಯದಲ್ಲಿ ಬೊಮ್ಮನಹಳ್ಳಿ ಭಾಗದ ನಿವಾಸಿಗಳಿಗಾಗಿ ಹೋಮಸಂದ್ರ ಬಸ್ ನಿಲ್ದಾಣದ ಸಮೀಪದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೇವಾ ಕೇಂದ್ರ ತೆರೆಯಲಾಗಿದೆ. ಅರಕೇರಿ ಪ್ರದೇಶದ ಜನರಿಗಾಗಿ ಬಿಡಿಎ 80 ಅಡಿ ರಸ್ತೆಯ ನಂಜಪ್ಪ ಲೇಔಟ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ನೀಡಲಾಗುತ್ತಿದೆ. ಎಚ್ಎಸ್ಆರ್ ಲೇಔಟ್ನ ನಾಗರಿಕರಿಗಾಗಿ ಸೆಕ್ಟರ್ 6ರ 9ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಲಾರೆನ್ಸ್ ಸ್ಕೂಲ್ನಲ್ಲಿ ವಿಶೇಷ ಶಿಬಿರವನ್ನ ನಡೆಸಲಾಗುತ್ತಿದೆ. ಬಿಟಿಎಂ ಲೇಔಟ್ ನಗರದಲ್ಲಿಯೂ ಸಹ ಕೋರಮಂಗಲ ಭಾಗದ ನಾಗರಿಕರಿಗಾಗಿ 5ನೇ ಬ್ಲಾಕ್ನಲ್ಲಿರುವಂತಹ ಪಬ್ಲಿಕ್ ಲೈಬ್ರರಿಯಲ್ಲಿ ಈ ಖಾತಾ ಸೇವಾ ಕೇಂದ್ರ ಕಾರ್ಯನಿರ್ವಹಿಸಲಾಗುತ್ತದೆ. ಬಿಟಿಎಂ 1ನೇ ಹಂತದ ತವರೆಕೆರೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಸೇವಾ ಒದಗಿಸಲಾಗುತ್ತದೆ. ಒಟ್ಟಾರೆಯಾಗಿ ಸೌತ್ ಝೋನ್ ನಲ್ಲಿರುವಂತಹ ಎಲ್ಲಾ ನಾಗರಿಕರಿಗಾಗಿ ಈ ಖಾತಾ ನನ್ನ ಹಕ್ಕು ಅಭಿಯಾನ ಸಾರ್ವಜನಿಕರಿಗಾಗಿ ವೇಗವಾಗಿ ಮತ್ತು ಸುಲಭ ಆಡಳಿತ ಸೇವಾ ಒದಗಿಸುವಂತಹ ಮಹತ್ವರ ಹೆಜ್ಜೆಯನ್ನ ಸರ್ಕಾರ ಮುಟ್ಟಿಸುತ್ತಿದೆ ಅಂತಾನೆ ಹೇಳ್ಬೋದು. ಸ್ಥಳೀಯ ಮಟ್ಟದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ನಾಗರಿಕರು ಈ ಅಭಿಯಾನಕ್ಕೆ ಉತ್ತಮ ಬೆಂಬಲವನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಸರ್ಕಾರದ ಒಂದು ಮಹೋನ್ನತ ನಿರ್ಧಾರ ಈಗ ಸಫಲವಾಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ. ಈ ಸುದ್ದಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.